ಬಿಜಾಪುರ ವಿಮಾನ ನಿಲ್ದಾಣದ ಪ್ರಗತಿಯ ಪರಿಸ್ಥಿತಿಯನ್ನು ನೋಡುವುದಕ್ಕಾಗಿ ಇವತ್ತು ಬಂದಿದ್ದೆ. ಈಗಾಗಲೇ ಕಾಮಗಾರಿ ಶೇಕಡ 100ರಷ್ಟು ಮುಗಿದಿವೆ. ಕಾರಣ ತಡ ಆಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಚಾರ. ಪರಿಸರ ಇಲಾಖೆಯವರ ಅನುಮತಿ ಇಲ್ಲದೇ ಇದ್ದಂಥ ಕಾರಣದಿಂದ ಅರ್ಜಿದಾರರ ಅರ್ಜಿಯನ್ನು ಮಾನ್ಯ ಮಾಡಿ ಸುಪ್ರೀಂ ಕೋರ್ಟ್ ಸ್ಟೇ ಆದೇಶವನ್ನು ತಡೆಯಾಜ್ಞೆಯನ್ನು ನೀಡಿದ್ದರಿಂದ ಸುಮಾರು 2 ವರ್ಷಗಳ ಕಾಲ ನಾವು ಈ ಒಂದು ಕಾರ್ಯದ ಪ್ರಾರಂಭಕ್ಕೆ ವಿಳಂಬದ ಕಾರಣ ಆಯಿತು. ಶ್ರೀಮಾನ್ ಎಂ ಬಿ ಪಾಟೀಲ್ರವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು, ಇಲಾಖೆಯ ಸಚಿವರು 4-8 ಬಾರಿ ದೆಹಲಿಗೆ ತೆರಳಿ ಈ ತಡೆಯಾಜ್ಞೆ ಒಂದು ರದ್ದಾಗುವುದಕ್ಕೆ ಎಲೆ ಮರೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಕಾರಣ ನ್ಯಾಯಾಂಗ ಆದ್ದರಿಂದ ನಾವು ನೇರವಾಗಿ ಸಂಬಂಧಪಟ್ಟವರಿಗೆ ಭೇಟಿಯಾಗೋದಕ್ಕೂ ಬರೋದಿಲ್ಲ. ನಮ್ಮ ವಕೀಲರಿಗೇ ನಾವು ಹೆಚ್ಚು ಕಪಿಲ್ ಸಿಬಾಲ್ ನಮ್ಮ ಇಲಾಖೆಯ ವಕೀಲರು, ಹಿರಿಯ ವಕೀಲರು. ಒಟ್ಟಿನ ಮೇಲೆ ಈಗೊಂದು 3 ವಾರದ ಹಿಂದೆ ಈ ಒಂದು ತಡೆಯಾಜ್ಞೆ ರದ್ದಾಗಿದೆ. ಆಗಿದ್ದ ಅದೇ ಒಂದು 3 ವಾರ ಆಯಿತು. ಈ ತಡೆಯಾಜ್ಞೆ ರದ್ದಾದ ಮೇಲೆ ನಾವು ಕೇಂದ್ರ ಪರಿಸರ ಇಲಾಖೆಗೆ ಅನುಮತಿಯನ್ನು ಕೇಳಿದ್ದೇವೆ. ಅನುಮತಿ ಇನ್ನೂ ಬಂದಿಲ್ಲ. ಕಾರಣ ನಾವು ಕೇಳಿ 3ನೇ ತಾರೀಕಿಗೆ ಕೇಳಿದ್ದೇವೆ. 3/8/2026 ಕೇಂದ್ರ ಪರಿಸರ ಇಲಾಖೆಗೆ ವಿನಂತಿಯನ್ನು ಕೇಳಿದ್ದೇವೆ ಲಿಖಿತ ಮುಖಾಂತರ. ಬಹುಶಃ ಸಂಸತ್ ಅಧಿವೇಶನದ ಕಾರಣ ನಮಗಿದು ತಡವಾಗಿರಬಹುದು ಅಂತಕ್ಕಂಥ ಭಾವನೆ. ಆದರೂ ಕೂಡ ಈಗ ಅಧಿವೇಶನ ಮುಗಿದಿದೆ. ನಾವು ಮತ್ತೆ ಕೇಂದ್ರ ಪರಿಸರ ಇಲಾಖೆಯ ಮೇಲೆ ಒತ್ತಾಯವನ್ನು, ವಿನಂತಿಯನ್ನು ಮಾಡಿ ಅದನ್ನು ಕೂಡ ಒಪ್ಪಿಗೆ ಪಡೆಯುವಂಥ ಪ್ರಯತ್ನವನ್ನು ಈ ತಿಂಗಳೊಳಗಾಗಿ ಮಾಡಿಕೊಳ್ತೇವೆ. ಇನ್ನು ನಾವು ರಾತ್ರಿ ವಿಮಾನಗಳು ಇಳಿಯುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಒಂದು ಕೆಲಸ ಕಾರ್ಯಗಳು, ಟೆಂಡರು ಇನ್ನೊಂದು ಮುಂದೊಂದು ಕರೆಯುವಂಥದ್ದು ಪ್ರಗತಿಯಲ್ಲಿದೆ. ಈ ಒಂದು ವಾರದಲ್ಲಿ ಅದು ಪ್ರಾರಂಭ ಆಗಬಹುದು ಅನ್ನುವಂಥ ನಮ್ಮ ವೇಗದ ಮಿತಿಯನ್ನು ಇಟ್ಟುಕೊಂಡಿದ್ದೇವೆ. ನೈಟ್ ಲ್ಯಾಂಡಿಂಗ್ ಸಲುವಾಗಿ ಸ್ವಲ್ಪ ಭೂ ಸ್ವಾಧೀನದ ಒಂದು ಕೆಲಸ ಉಳಿದಿದೆ. ಧಾರವಾಡದ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ಅವಶ್ಯಕತೆ ಬಿದ್ದಲ್ಲಿ ನಾನಾಗಲಿ ನಮ್ಮ ಸಿಬ್ಬಂದಿಯವರಾಗಲಿ ಹೋಗಿ ಅದನ್ನು ತುರ್ತಾಗಿ ಪಡೆಯುವಂಥ ಒಂದು ಪ್ರಯತ್ನವನ್ನು, ಆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿಕೊಡ್ತೇವೆ. ಒಟ್ಟಿನ ಮೇಲೆ ನಮ್ಮ ಈ ಒಂದು ವಿಮಾನ ನಿಲ್ದಾಣವನ್ನು ಜನವರಿ ಮುಗಿಯುವುದರೊಳಗಾಗಿ ಮೊದಲನೇ ವಿಮಾನವನ್ನು ಹಾರಾಟ ಮಾಡಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿಯನ್ನು, ಸಂಕಲ್ಪವನ್ನು ಹೊಂದಿದ್ದೇವೆ. ಆಮೇಲೆ ಸೂಕ್ಷ್ಮವಾಗಿರ್ತಕ್ಕಂಥ ಸಾರಿಗೆ ಆದುದರಿಂದ ಅವಸರದ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಕಾರಣ ಬಹುದೊಡ್ಡ ವಿಮಾನ ನೆಲಕ್ಕೆ ಬರಬೇಕು, ಮುಂದಕ್ಕೆ ಹೋಗಬೇಕು, ಅದೆಲ್ಲ ಪ್ರೊಸೀಜರ್ಸ್ ಇರ್ತದೆ. ಏನಪ್ಪ ನೆಲದ ಮೇಲಿದ್ದು ಸ್ವಲ್ಪ ಎಡಕರ ಹೋಗಲಿ ಬಲಕರ ಹೋಗಲಿ ಅಂತ ಪ್ರಶ್ನೆ ಬರುವುದಿಲ್ಲ. ಆದ್ದರಿಂದ ತಾಂತ್ರಿಕ ವಿಭಾಗ ಮತ್ತು ನಮ್ಮ ರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಲಾಖೆ
ಅವರು ಕೂಡ ಬಂದು ಇನ್ಸ್ಪೆಕ್ಷನ್ ಮಾಡಿ ಹಾರಾಟಕ್ಕೆ ಅನುಮತಿಯನ್ನು ನೀಡಿದ ಮೇಲೆ ನಾವು ಕಾರ್ಯಾರಂಭ ಮಾಡ್ತೇವೆ. ಸಂತೋಷದ ವಿಷಯ ಏನಂದರೆ ಅಡೆತಡೆಗಳೆಲ್ಲ ಮುಗಿದಿವೆ. ಅಡೆತಡೆಗಳು ಏನೂ ಇಲ್ಲ. ಕೋರ್ಟ್ ಆಗಲಿ, ಇಲಾಖೆ ಆಗಲಿ, ಇನ್ನೊಂದು ಯಾವುದೂ ಇಲ್ಲ. ಅಲ್ಲಿ ಸ್ವಲ್ಪ ವಾರೋಪತ್ತಿನ ಕೆಲಸಗಳಷ್ಟೇ ಉಳಿದಿವೆ. ಇದನ್ನು ಮಾಡಿಬಿಟ್ಟು ನಮ್ಮ ಗುರಿ ಹೊಸ ವರ್ಷದಲ್ಲಿ ವಿಮಾನಯಾನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಇಟ್ಟುಕೊಂಡೇವೆ. ಅದನ್ನು ಸಾಧಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕಂದರೆ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಅಥಾರಿಟಿಯ ಅಧಿಕಾರಿಗಳು, ಗುತ್ತಿಗೆದಾರರು ಉತ್ಸುಕತೆಯಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ತಾಸುಗಳ ಕಾಲ ದುಡಿದು ಇದನ್ನು ಪೂರ್ಣಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿ ಜನತೆಗೆ ತಮ್ಮ ಮುಖಾಂತರ ಈ ಪತ್ರಿಕಾಗೋಷ್ಠಿಯಿಂದ ತಿಳಿ ಬಯಸ್ತೇವೆ. ಶ್ರೀ ಎಂ ಬಿ ಪಾಟೀಲರು ಕೂಡ ಭಾಳಷ್ಟು, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಯಲ್ ಅವರು ಕೂಡ, ನಾನು ಕೂಡ ಎಲ್ಲರೂ ಅಹಿರ್ನಿಶಿ ಪ್ರಯತ್ನವನ್ನು ಮಾಡಿದ್ದೇವೆ. ಹೆಚ್ಚಿನ ಒಂದು ಇದರ ಗೌರವ, ಯಶಸ್ಸು ಎಂ ಬಿ ಪಾಟೀಲರಿಗೆ ಹೋಗ್ತದೆ ಅಂತಕ್ಕಂಥ ನನ್ನ ಅವರ ದುಡಿಮೆಯ ದೃಶ್ಯವನ್ನು ನೋಡಿದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ಹೊಸ ವರ್ಷದಲ್ಲಿ ಕಾರ್ಯಾರಂಭ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು.